ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ 3-4 ಟಾಪಿಕ್ ಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ಗೆ ನಾನು ಇದೇ ಪ್ರಾಬ್ಲಮ್ನ ಫೇಸ್ ಮಾಡ್ತಾಯಿದ್ದೆ, ಈಗ ಕೂಡ ಅದೇ ಪ್ರಾಬ್ಲಮ್ನ ಫೇಸ್ ಮಾಡ್ತಾಯಿದ್ದೀನಿ. ಹೊಸ ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ಫಸ್ಟ್ ಸ್ವಲ್ಪ ದಿನದಿಂದ ಯೂಟ್ಯೂಬ್ ವೀಡಿಯೋಸ್ನ ನೋಡ್ತಾ ಇರ್ತಾರೆ. ನೋಡಿದಾದ್ಮೇಲೆ ಯೂಟ್ಯೂಬಿಂದ ದುಡ್ಡು ಮಾಡ್ಬೋದು, ಹೆಸರು ಗಳಿಸ್ಬೋದು, ಏನಾದರೂ ಸಾಧನೆ ಮಾಡ್ಬೋದು ಅಂತೇಳಿ ಅಲ್ಲಿ ನೋಡ್ತಾರೆ. ಅದಾದಮೇಲೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತಾರೆ. ಬೇರೆ ಬೇರೆ ಅವರ ಅನಿಸಿಕೆ ಇರುತ್ತೆ, ಅವರ ಇಷ್ಟ ಇರುತ್ತೆ. ಒಬ್ಬೊಬ್ಬರು ದುಡ್ಡು ಗಳಿಸ್ಬೇಕಂತೇಳಿ ಬರ್ತಾರೆ ಭಾಳಷ್ಟು ಜನ. ಸ್ವಲ್ಪ ಜನ ಹೆಸರು ಮಾಡಬೇಕು ಅಂತೇಳಿ ಬರ್ತಾರೆ. ಸ್ವಲ್ಪ ಜನ ಏನಾದರೂ ಕ್ರಿಯೇಟಿವಿಟಿ ತೋರಿಸೋಣ, ಬೇರೆಯವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ಈ ಥರ ಬರ್ತಾರೆ. ಭಾಳಷ್ಟು ಜನ ದುಡ್ಡು ಮಾಡಬೇಕು, ಬೇರೆಯವ್ರ ಮೇಲೆ ಡಿಪೆಂಡ್ ಇರಬಾರ್ದು, ಮತ್ತು ನಮ್ಮ ಖರ್ಚನ್ನು ನಾವೇ ನಿಭಾಯಿಸಬೇಕು ಅಂತೇಳಿ ಈ ಥರ ಬರ್ತಾರೆ. ಒಬ್ಬೊಬ್ಬರು ವರ್ಕ್ ಮಾಡ್ತಾ ಇರ್ತಾರೆ, ಅದರಲ್ಲಿ ಸ್ಯಾಲ್ರಿ ಸಾಕಾಗಲ್ಲ, ಅದಕ್ಕೋಸ್ಕರ ಪಾರ್ಟ್ ಟೈಮ್ ಜಾಬ್ ಮಾಡೋಣ, ಆವಾಗವಾಗ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ, ಇದರಿಂದ ದುಡ್ಡು ಸ್ವಲ್ಪ ನಮ್ಮ ಮನೆ ಖರ್ಚಿಗಾಗುತ್ತೆ, ನಮ್ಮ ಖರ್ಚಿಗಾಗುತ್ತೆ ಅಂತೇಳಿ ಬರ್ತಾರೆ. ಫ್ರೆಂಡ್ಸ್, ಯೂಟ್ಯೂಬ್ಗೆ ಬಂದಾದಮೇಲೆ ಜಿಮೇಲ್ ಕ್ರಿಯೇಟ್ ಮಾಡ್ತಾರೆ. ಕ್ರಿಯೇಟ್ ಮಾಡಿದಾದ್ಮೇಲೆ ಚಾನಲ್ನ ಕ್ರಿಯೇಟ್ ಮಾಡ್ತಾರೆ. ಚಾನಲ್ ಕ್ರಿಯೇಟ್ ಮಾಡಿದಾದ್ಮೇಲೆ ಟಾಪಿಕ್ ಬೇಕು. ಈಗ ವೀಡಿಯೋ ಮಾಡಬೇಕು ಅಂತಂದರೆ ಟಾಪಿಕ್ ಬೇಕಾಗಿರುತ್ತೆ. ಅವ್ರಿಗೆ ಕೆಲವು ವಿಷಯದ ಬಗ್ಗೆ ನಾಲೆಜ್ ಇರುತ್ತೆ, ಅಂದರೆ ಒಂದು ವಿಷಯದ ಬಗ್ಗೆ ಜಾಸ್ತಿ ನಾಲೆಜ್ ಇರಲ್ಲ. ಯಾವುದ್ಯಾವುದೋ ಟಾಪಿಕ್ ಬೇರೆ ಬೇರೆ ಕ್ಯಾಟಗರಿನಲ್ಲಿ ಸ್ವಲ್ಪ ನಾಲೆಜ್ ಇರುತ್ತೆ, ಒಂದು ಕ್ಯಾಟಗರಿನಲ್ಲಿ ನಾಲೆಜ್ ಇರಲ್ಲ. ನನ್ನೇ ತೊಗೊಳ್ಳಿ, ನಾನು ಕೂಡ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಜಾಸ್ತಿ ಯಾವುದ್ರ ಬಗ್ಗೆನೂ ನಾಲೆಜ್ ಇಲ್ಲ. ನಾ ಏನು ಮಾಡಿದೆ, ಫಸ್ಟಿಗೆ ನಾನು ಆವಾಗ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ದೆ. ಆವಾಗ ಸ್ವಲ್ಪ ಕಾಂಪಿಟೇಟಿವ್ ವೀಡಿಯೋಸ್ನ ನೋಡ್ತಾ ಇದ್ದೆ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವ ಥರ ಪ್ರಿಪೇರ್ ಆಗಬೇಕು, ಮತ್ತು ಅದರಲ್ಲಿ ಕ್ವಶನ್ಸ್ ಆನ್ಸರ್ಸ್ ಮಾಡೋದು ಹೇಗೆ, ಮತ್ತು ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋದು ಹೇಗೆ, ಆ ಥರ ಸ್ವಲ್ಪ ನಾಲೆಜ್ ಇತ್ತು. ಆವಾಗ ಅದರ ರಿಲೇಟೆಡ್ ವೀಡಿಯೋಸ್ ಮಾಡಿದೆ ನಾನು. ಅದರಿಂದ ಸ್ವಲ್ಪ ಜನ ಸಬ್ಸ್ಕ್ರೈಬರ್ಸ್ ಬಂದರು, ವ್ಯೂಸ್ ಕೂಡ ಆಯಿತು. ಮತ್ತು ಯಾವುದಾದ್ರೂ ನೋಟಿಫಿಕೇಷನ್ ಬಿಟ್ಟರು ಎಕ್ಸಾಮ್ ಬಗ್ಗೆ ಅಂತಂದರೆ ಅದ್ರ ರಿಲೇಟೆಡ್ ವೀಡಿಯೋಸ್ನ ಮಾಡ್ತಾಯಿದ್ದೆ. ಅದರಿಂದ ಸ್ವಲ್ಪ ವ್ಯೂವರ್ಸ್ ಬಂದರು, ಸಬ್ಸ್ಕ್ರೈಬರ್ಸ್ ಬಂದರು, ವ್ಯೂಸ್ ಕೂಡ ಆಯಿತು. ಈಗ ಅದರಲ್ಲಿ ಜಾಸ್ತಿ ನಾಲೆಜ್ ಇಲ್ಲ ನನಗೆ. 25 ವೀಡಿಯೋಸ್ ಹಾಕಿದೆ. ಅದಾದಮೇಲೆ ಅದರಲ್ಲಿ ನನ್ನ ನಾಲೆಜ್ ಕಂಪ್ಲೀಟ್ ಮುಗ್ದೋಯ್ತು. ಈಗ ನೆಕ್ಸ್ಟ್ ಏನು ಮಾಡಬೇಕು, ಅದರಲ್ಲೇ ಮಾಡಬೇಕಂದ್ರೆ ನನಗೇನೂ ಗೊತ್ತಿಲ್ಲ. ಈಗ ನೆಕ್ಸ್ಟ್ ಟಾಪಿಕ್ ಹುಡುಕಿದೆ, ಅದೇನೋ ಎಡಿಟಿಂಗ್ ರಿಲೇಟೆಡ್. ನಾನು ವಾಟ್ಸಪ್ ಸ್ಟೇಟಸ್ನ ಎಡಿಟ್ ಮಾಡೋದಾಗಲಿ, ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇರುತ್ತಲ್ಲ ಆವಾಗ ಯಾವ ಥರ ಸ್ಟೇಟಸ್ನ ಕ್ರಿಯೇಟ್ ಮಾಡೋದು, ಮತ್ತು ಬರ್ಡೇ ಸ್ಟೇಟಸ್ನ ಕ್ರಿಯೇಟ್ ಮಾಡೋದು, ಈ ಥರ ನೆಕ್ಸ್ಟ್ ಟಾಪಿಕ್ ನಾನು ವೀಡಿಯೋಸ್ ನೋಡಿದೆ. ಅದು ತುಂಬ ಈಸಿ ಅನಿಸಿತು. ಅದ್ರ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದೆ. ಅದರಲ್ಲಿ ಒಂದು 35 ವೀಡಿಯೋಸ್ನ ಅಪ್ಲೋಡ್ ಮಾಡಿದೆ. 2 ಕ್ಯಾಟಗರಿ ಆಯಿತು. ನೆಕ್ಸ್ಟ್ 2 ಕ್ಯಾಟಗರಿ ಆದಮೇಲೆ ಅದರಲ್ಲೂ ಕೂಡ ಒಂದು 35 ವೀಡಿಯೋಸ್ನಲ್ಲಿ 9 ವೀಡಿಯೋಸ್ಗೆ ಸ್ವಲ್ಪ ವ್ಯೂಸ್ ಬಂತು. ಅದರಿಂದ ಕೂಡ ಸಬ್ಸ್ಕ್ರೈಬರ್ಸ್ ಬಂದರು. ನೆಕ್ಸ್ಟ್ 3ನೇ ಟಾಪಿಕ್ ಏನು ಮಾಡಿದೆ ಅಂತಂದರೆ ಹೌ ಟು ವೀಡಿಯೋಸ್ ಮಾಡಿದೆ. ಹೌ ಟು ವೀಡಿಯೋಸ್ ಅಂತಂದರೆ ನಿಮ್ಮ ಹತ್ರ ಸಿಮ್ ಇರುತ್ತೆ, ನಿಮ್ಮ ಸಿಮ್ ಭಾಳ ದಿನದಿಂದ ತೆಗೆದಿಟ್ಟಿರ್ತೀರ, ಆ ಸಿಮ್ ನಂಬರ್ ಗೊತ್ತಿರಲ್ಲ, ನಿಮ್ಮ ಮೊಬೈಲ್ ನಂಬರ್ ಗೊತ್ತಿರಲ್ಲ, ಅದನ್ನು ಹೇಗೆ ಕಂಡುಹಿಡೋದು, ಮತ್ತು ಆಧಾರ್ ಕಾರ್ಡ್ನ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡೋದು ಹೇಗೆ, ಈ ಥರ ಹೌ ಟು ವೀಡಿಯೋಸ್ನ ಮಾಡಿದೆ. ಅದರಲ್ಲೂ ಕೂಡ ನನಗೇನೇನು ಟಾಪಿಕ್ ಗೊತ್ತಿತ್ತು ಅದ್ರ ರಿಲೇಟೆಡ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಹೋದೆ. ಅದರಲ್ಲೂ ಕೂಡ ಒಂದು 15-20 ವೀಡಿಯೋಸ್ ಮಾಡಿದೆ. ಆ ಟಾಪಿಕ್ ಮೇಲೇನು ನನ್ನ ನಾಲೆಜ್ ಮುಗ್ದೋಯ್ತು. 3 ಟಾಪಿಕ್ ಆಯಿತು. ನೆಕ್ಸ್ಟ್ 4ನೇ ಕ್ಯಾಟಗರಿ ಏನಂತಂದರೆ ಕರೆಂಟ್ ರಿಲೇಟೆಡ್. ನಮಗೆ ಸ್ವಲ್ಪ ಗೊತ್ತಿದೆ, ಎಲೆಕ್ಟ್ರಿಸಿಟಿ ರಿಲೇಟೆಡ್, ಅದ್ರ ಬಗ್ಗೆನೂ ನಾನು ಸ್ವಲ್ಪ ವೀಡಿಯೋಸ್ ಮಾಡಿದೆ. ಕರೆಂಟ್ ಬಿಲ್ ಹೇಗೆ ತುಂಬೋದು, ಯಾಕೆ ಬಿಲ್ ಜಾಸ್ತಿ ಬರುತ್ತೆ, ಕಡಿಮೆ ಬರಬೇಕಾದ್ರೆ ಯಾವ ಇಕ್ವಿಪ್ಮೆಂಟ್ ಯೂಸ್ ಮಾಡಬಾರ್ದು, ಈ ಥರ ಮಾಡಿದೆ. ಅದು ಸ್ವಲ್ಪ ಒಂದು 7-8 ವೀಡಿಯೋ ಮಾಡಿದೆ. ಆ ಕ್ಯಾಟಗರಿ ವೀಡಿಯೋಸ್ನ ಬಿಟ್ಟೆ. 4 ಟಾಪಿಕ್ ಆಯಿತು. 5ನೇ ಟಾಪಿಕ್ ಯೂಟ್ಯೂಬ್ ರಿಲೇಟೆಡ್. ನನಗೆ ಸ್ವಲ್ಪ ಭಾಳ ಎಕ್ಸ್ಪೀರಿಯೆನ್ಸ್ ಇದೆ, ಅಂದರೆ ಸ್ವಲ್ಪ ಒಂದು 2-3 ವರ್ಷದಿಂದ ನಾನು ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದೀನಿ ಆವಾಗವಾಗ. ಇದರಿಂದ ಸ್ವಲ್ಪ ನನಗೆ ಎಕ್ಸ್ಪೀರಿಯೆನ್ಸ್ ಬಂದಿದೆ ಅಂದ್ಕೊಳ್ಳಿ. ಇದರಲ್ಲೂ ಕೂಡ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಾನು ಸ್ವಲ್ಪ ವೀಡಿಯೋಸ್ ಮಾಡ್ತಿದ್ದೆ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ, ವ್ಯೂಸ್ನ ಇನ್ಕ್ರೀಸ್ ಮಾಡೋದು ಹೇಗೆ, ಮತ್ತು ಸಬ್ಸ್ಕ್ರೈಬರ್ಸ್ನ ಹೈಡ್ ಮಾಡೋದು ಹೇಗೆ, ಸ್ವಲ್ಪ ನಾಲೆಜ್ ಏನಿರುತ್ತೆ ಅದ್ರ ರಿಲೇಟೆಡ್ ವೀಡಿಯೋಸ್ನ ಮಾಡಿದೆ. ಈ ಥರ ಹೊಸ ಯೂಟ್ಯೂಬರ್ಸ್ ಈಗ ಚಾನಲ್ನ ಕ್ರಿಯೇಟ್ ಮಾಡಿರ್ತಾರಲ್ಲ, ಈ ಥರ ಪ್ರಾಬ್ಲಮ್ನ ಅವರು ಕೂಡ ಫೇಸ್ ಮಾಡ್ತಾರೆ. ಯಾಕೆ ಅಂತಂದರೆ ಅವ್ರಿಗೆ ಯಾವುದು ಪರ್ಟಿಕ್ಯುಲರ್ ಟಾಪಿಕ್ ರಿಲೇಟೆಡ್ ನಾಲೆಜ್ ಜಾಸ್ತಿ ಇರಲ್ಲ ಕ್ಯಾಟಗರಿ. ಫಾರ್ ಎಕ್ಸಾಂಪಲ್ಗೆ ಹುಡುಗಿರಾದರೆ ಯಾವ್ದು ರಿಲೇಟೆಡ್ ನಾಲೆಜ್ ಇರುತ್ತೆ, ಬ್ಯೂಟಿ ರಿಲೇಟೆಡ್ ನಾಲೆಜ್ ಇರುತ್ತೆ, ಮತ್ತು ಕುಕಿಂಗ್ ರಿಲೇಟೆಡ್ ನಾಲೆಜ್ ಇರುತ್ತೆ, ಮತ್ತು ರಂಗೋಲಿ ಹಾಕೋದು ಅದ್ರ ಬಗ್ಗೆ ನಾಲೆಜ್ ಇರುತ್ತೆ, ಕ್ರಾಫ್ಟ್ ಬಗ್ಗೆ ನಾಲೆಜ್ ಇರುತ್ತೆ. ಇಷ್ಟು ನಾಲೆಜ್ ಇರುತ್ತೆ. ಆದರೂ ಯಾವುದ್ರಲ್ಲೂ ಎಕ್ಸ್ಪರ್ಟ್ ಆಗಿರಲ್ಲ, ಒಂದರಲ್ಲಿ ಎಕ್ಸ್ಪರ್ಟ್ ಆಗಿರಲ್ಲ, ಎಲ್ಲದರಲ್ಲೂ ಸ್ವಲ್ಪ ನಾಲೆಜ್ ಇರುತ್ತೆ. ಅವ್ರು ಏನು ಮಾಡ್ತಾರೆ, ಒಂದು ಚಾನಲ್ನ ಕ್ರಿಯೇಟ್ ಮಾಡ್ತಾರೆ. ಕ್ರಿಯೇಟ್ ಮಾಡಿ ಎಲ್ಲ ಟಾಪಿಕ್ ರಿಲೇಟೆಡ್ ವೀಡಿಯೋಸ್ನ ಹಾಕಿಬಿಡ್ತಾರೆ. ನಾನೇನು ಮಾಡಿದೆ ಅದೇ ಥರ ಹುಡುಗರು ಏನು ಮಾಡ್ತಾರೆ, ಅವ್ರಿಗೆ ಟೆಕ್ ರಿಲೇಟೆಡ್ ಸ್ವಲ್ಪ ನಾಲೆಜ್ ಇರುತ್ತೆ, ಬೇರೆ ಎಡಿಟಿಂಗ್ ರಿಲೇಟೆಡ್ ನಾಲೆಜ್ ಇರುತ್ತೆ, ಮತ್ತು ಬೇರೆ ಅವ್ರಿಗೆ ಏನು ಸಿಂಗಿಂಗ್ ಮತ್ತು ಆ್ಯಕ್ಟಿಂಗ್, ಕಾಮಿಡಿ, ಈ ಥರ ಸ್ವಲ್ಪ ನಾಲೆಜ್ ಇರುತ್ತೆ ಅಂದ್ಕೊಳ್ಳಿ. ಅವರು ಈ ಥರ ಚಾನಲ್ ಕ್ರಿಯೇಟ್ ಮಾಡಿ ಎಲ್ಲ ಟಾಪಿಕ್ ರಿಲೇಟೆಡ್, ಎಲ್ಲ ಕ್ಯಾಟಗರಿ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡಿಬಿಡ್ತಾರೆ. ಈ ಥರ ಭಾಳಷ್ಟು 90% ಜನ ಇದನ್ನೇ ಮಾಡೋದು. ನಾನು ಕೂಡ ಅದನ್ನೇ ಮಾಡಿದೆ. ಇದರಿಂದ ಇದು ಮಾಡೋದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ತಪ್ಪು ಆಗುತ್ತೆ. ಆದರೆ ಏನು ಪ್ರಾಬ್ಲಮ್ ಆಗುತ್ತೆ ಮುಂದೆ ಅಂತೇಳಿ ನಿಮಗೆ ತಿಳಿಸ್ತೀನಿ. ಫಸ್ಟ್ ನಾನು ಯಾವ ಟಾಪಿಕ್ ಮೇಲೆ ಮಾಡಿದೆ, ಫಸ್ಟ್ ನಾನು
ಎಕ್ಸಾಮ್ ಪ್ರಿಪ್ರೇಷನ್ ಬಗ್ಗೆ ಮಾಡಿದೆ, KPSC ಎಕ್ಸಾಮ್ ರಿಲೇಟೆಡ್ ಯಾವ ಥರ ಓದಬೇಕು ಅದಕ್ಕೆ. ಅದರಿಂದ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಬಂದರು, 200 ಸಬ್ಸ್ಕ್ರೈಬರ್ಸ್ ಬಂದರು ಅಂದ್ಕೊಳ್ಳಿ. ಅದ್ರ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ಅವ್ರು ನೋಡ್ತಾಯಿದ್ರು. 25 ವೀಡಿಯೋಸ್ ಆದಮೇಲೆ ನೆಕ್ಸ್ಟ್ ಬೇರೆ ಎಡಿಟಿಂಗ್ ರಿಲೇಟೆಡ್ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವಾಗ ನಾನು ಎಡಿಟಿಂಗ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೆ, KPSC ಎಕ್ಸಾಮ್ ರಿಲೇಟೆಡ್ ವೀಡಿಯೋಸ್ ಅದರಿಂದ ಸಬ್ಸ್ಕ್ರೈಬ್ ಮಾಡಿರ್ತಾರಲ್ಲ ಆ ವೀಡಿಯೋಸಿಂದ ಅವರು ಈ ವೀಡಿಯೋಸ್ನ ನೋಡ್ತಾ ಇರಲಿಲ್ಲ. ಮತ್ತು ನೆಕ್ಸ್ಟ್ ಬೇರೆ ಎಲೆಕ್ಟ್ರಿಸಿಟಿ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೋದೆ. ಯಾವಾಗ ನಾನು ಈ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೆ, ಎಡಿಟಿಂಗ್ ರಿಲೇಟೆಡ್ ಯಾರು ಸಬ್ಸ್ಕ್ರೈಬ್ ಮಾಡಿರ್ತಾರೆ, ಯಾರು ಎಡಿಟಿಂಗ್ ರಿಲೇಟೆಡ್ನ ಇಷ್ಟಪಡ್ತಿರ್ತಾರೆ ಅವರು ಈ ವೀಡಿಯೋಸ್ನ ನೋಡ್ತಾ ಇರಲಿಲ್ಲ. ಮತ್ತು KPSC ಎಕ್ಸಾಮ್ ಪ್ರಿಪೇರ್ ಆಗೋರು ಅವರು ಈ ವಿಡಿಯೋನ ನೋಡ್ತಾ ಇರಲಿಲ್ಲ. ಇದರಿಂದ ಏನಾಗ್ತಾಯಿತ್ತು, ನಾ ಎಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದರೂ ಕೂಡ ವ್ಯೂಸ್ ಬರ್ತಾ ಇರಲಿಲ್ಲ. ಮತ್ತು ಅವ್ರಿಗೇನು ಅನಿಸ್ತಾಯಿತ್ತು, ಸಬ್ಸ್ಕ್ರೈಬ್ ಮಾಡಿರ್ತಾರಲ್ಲ ಚಾನಲ್ಗೆ, ಅವ್ರಿಗೆ ಈಗ ನಾನು ಎಡಿಟಿಂಗ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಾ ಇದ್ದಂದರೆ KPSC ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇರೋದು, ಬೇರೆ ಎಕ್ಸಾಮ್ ಪ್ರಿಪೇರ್ ಮಾಡ್ತಿರೋರಿಗೆ ಅವ್ರಿಗೆ ಏನು ಯೂಸ್ ಆಗಲ್ಲ ಇದರಿಂದ. ಅದಕ್ಕಾಗಿ ಈ ಚಾನಲ್ನಲ್ಲಿ ನನಗೆ ಬೇಕಾಗಿರೋ ಕಂಟೆಂಟ್ ಸಿಗ್ತಾ ಇಲ್ಲ, ಮುಂದೆ ಅಪ್ಲೋಡ್ ಮಾಡಲ್ಲ ಅವರು. ಅದಕ್ಕೋಸ್ಕರ ಈ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡಿಬಿಡೋಣ ಅಂತೇಳಿ ಅನ್ಸಬ್ಸ್ಕ್ರೈಬ್ ಮಾಡ್ತಿದ್ರು. ಇದರಿಂದ ಸಬ್ಸ್ಕ್ರೈಬರ್ಸ್ ಕೂಡ ಕಡಿಮೆ ಆಗ್ತಾಯಿತ್ತು. ಇದೇ ರೀತಿ ನನ್ನ ಚಾನಲ್ ಗ್ರೋನೇ ಆಗ್ತಾ ಇರಲಿಲ್ಲ. ಅದಕ್ಕಾಗಿ ಈ ತಪ್ಪನ್ನ ನೀವು ಮಾಡಬೇಡಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ನಿಮಗೆ ಯಾವುದೇ ಟಾಪಿಕ್ ರಿಲೇಟೆಡ್ ನಿಮಗೆ ಜಾಸ್ತಿ ನಾಲೆಜ್ ಇರಲಿಲ್ಲ ಅಂತಂದರೆ ನಾಲೆಜ್ನ ಪಡ್ಕೊಳ್ಳಿ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮಗೆ ಹುಡುಗಿರಾದರೆ ನಿಮ್ಗೆ ಕುಕ್ಕಿಂಗ್ ರಿಲೇಟೆಡ್ ನಾಲೆಜ್ ಇತ್ತು, ಸ್ವಲ್ಪ ಜಾಸ್ತಿ ಇರಲಿಲ್ಲ ಅಂತಂದರೆ ಸ್ವಲ್ಪ ವೆಯ್ಟ್ ಮಾಡಿ. ಈಗಲೇ ನೀವು ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ನೀವು ಅಪ್ಲೋಡ್ ಮಾಡಿ ಬೇಗ ನೀವು ಫೇಮಸ್ ಆಗಬೇಕು, ಸಕ್ಸಸ್ ಆಗಬೇಕು, ದುಡ್ಡು ಗಳಿಸ್ಬೇಕು ಅಂತೇಳಿ ಏನಿಲ್ಲ. ಯೂಟ್ಯೂಬ್ ಅಂತಂದರೆ ಒಂದು ಸಮುದ್ರ ಥರ, ನೀವು ಬೇಗನೆ ಮಾಡಬೇಕು ಏನಾದರೂ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಅದರಲ್ಲಿ ಜಾಸ್ತಿ ವರ್ಕ್ ಮಾಡಬೇಕು, ಡೆಡಿಕೇಟೆಡ್ ಆಗಿರಬೇಕು, ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಬೇಕು. ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ನೀವು ಎಲ್ಲನೂ ಬೇಗ ಆಗಬೇಕು ಅಂತಂದರೆ ಆಗಲ್ಲ. ನೀವು ಕುಕ್ಕಿಂಗ್ ರಿಲೇಟೆಡ್ ಮಾಡಿದರೆ ಅಂತಂದರೆ ನಿಮ್ಗೆ ಎಷ್ಟು ಬರುತ್ತೆ ಕುಕ್ಕಿಂಗ್ ರಿಲೇಟೆಡ್ ರೆಸಿಪಿ, ಅದರ ರಿಲೇಟೆಡ್ ವೀಡಿಯೋಸ್ ಮಾಡಿದಾದಮೇಲೆ ಬೇರೆ ರೆಸಿಪಿ ಬಗ್ಗೆ ತಿಳ್ಕೊಳ್ಳಿ, ಅದ್ರ ಬಗ್ಗೆ ವೀಡಿಯೋ ಮಾಡಿ. ಸ್ವಲ್ಪ ಡೈಲಿ ಫಸ್ಟಿಗೆ ನೀವು ಬೇಗ ವ್ಯೂಸ್ ಆಗಬೇಕು, ಸಬ್ಸ್ಕ್ರೈಬ್ ಆಗಬೇಕು ಅಂದರೆ ಡೈಲಿ 2-3 ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅದಾದಮೇಲೆ ನಿಮಗೆ ಬರಲಿಲ್ಲ ಅಂತಂದರೆ 2 ಡೇಸ್ಗೆ 3 ಡೇಸ್ಗೆ ಆ ಥರ ಅಪ್ಲೋಡ್ ಮಾಡಿ. ಆದರೆ ಒಂದೇ ಕ್ಯಾಟಗರಿ ಮೇಲೆ ನೀವು ಅಪ್ಲೋಡ್ ಮಾಡಿ. ಹುಡುಗರಾದರೆ ನಿಮಗೆ ಯಾವ್ದು ರಿಲೇಟೆಡ್ ನಾಲೆಜ್ ಇರುತ್ತೆ, ಸ್ವಲ್ಪ ಜಾಸ್ತಿ ಯಾವ್ದು ರಿಲೇಟೆಡ್ ನಾಲೆಜ್ ಇರುತ್ತೆ ಅದ್ರ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಟೆಕ್ ರಿಲೇಟೆಡ್ ಇತ್ತು ಅಂತಂದರೆ ಟೆಕ್ ರಿಲೇಟೆಡ್ ವೀಡಿಯೋಸ್ನೇ ಅಪ್ಲೋಡ್ ಮಾಡಿ. ಮತ್ತು ನಿಮಗೆ ಸಿಂಗಿಂಗ್ ಮತ್ತು ಏನಾದರೂ ಎಡಿಟಿಂಗ್ ರಿಲೇಟೆಡ್ ಇತ್ತು ಅಂದರೆ ಅದ್ರ ರಿಲೇಟೆಡ್ನೇ ಮಾಡಿ. ಇಲ್ಲಾಂತಂದರೆ ನಿಮಗೆ ವ್ಯೂಸ್ನೂ ಜಾಸ್ತಿ ಬರಲ್ಲ, ಮತ್ತು ಸಬ್ಸ್ಕ್ರೈಬರ್ಸ್ ಕೂಡ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿದ್ದರೂ ಕೂಡ ಅನ್ಸಬ್ಸ್ಕ್ರೈಬ್ ಮಾಡೋ ಚಾನ್ಸಸ್ ಭಾಳ ಇರುತ್ತೆ. ನಿಮ್ಮ ಚಾನಲ್ ಗ್ರೋ ಆಗೋಕ್ಕೆ ಆಗಲ್ಲ, ಮತ್ತು ನೀವು ಯೂಟ್ಯೂಬ್ನಲ್ಲಿ ಸಕ್ಸಸ್ ಆಗೋಕ್ಕೆ ಆಗಲ್ಲ. ಈಗ ನಾನು ಏನು ಮಾಡ್ತಾಯಿದ್ದೀನಿ, ಈಗಲೂ ಕೂಡ ಅದೇ ಪ್ರಾಬ್ಲಮನ್ನು ಫೇಸ್ ಮಾಡ್ತಾಯಿದ್ದೀನಿ. ನಿಮಗೆ ಕೇಳಿದ್ದೀನಿ ವಿಡಿಯೋದಲ್ಲಿ, ನಾನು ಕಮ್ಯುನಿಟಿ ಟ್ಯಾಬ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ದೀನಿ. ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡಲ್ಲ, ಬೇರೆ ಹೌ ಟು ವೀಡಿಯೋಸ್ ಮತ್ತು ಬೇರೆ ಟಾಪಿಕ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡಲ್ಲ ಅಂತೇಳಿ ನಿಮಗೆ ಕೇಳಿದ್ದೀನಿ. ಯಾಕೆ ಅಂತಂದರೆ ನನಗೆ ಅದೇ ಪ್ರಾಬ್ಲಮ್ ಆಗಿದೆ, ಈಗಲೂ ಕೂಡ ಅದೇ ಪ್ರಾಬ್ಲಮ್ನೂ ಇದೆ. ನಾವು ಯಾವ ಟಾಪಿಕ್ ಮೇಲೆ ವೀಡಿಯೋ ಮಾಡಬೇಕು, ಯಾವ ಟಾಪಿಕ್ ಮೇಲೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ದಾರೆ, ಮತ್ತು ಯಾವ ಟಾಪಿಕ್ ಮೇಲೆ ವೀಡಿಯೋ ಮಾಡಿದರೆ ನನಗೆ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗುತ್ತೆ ಅಂತೇಳಿ ಇನ್ನಾದರೂ ಡೌಟ್ ಇದೆ. ಅದಕ್ಕೋಸ್ಕರ ನಾನು ಈ ಥರ ಕಮ್ಯುನಿಟಿ ಟ್ಯಾಬ್ನಲ್ಲಿ ಕೇಳ್ತಾ ಇದ್ದೀನಿ. ಈ ತಪ್ಪನ್ನ ನೀವು ಮಾಡೋಕ್ಕೆ ಹೋಗಬೇಡಿ. ಒಂದೇ ಕ್ಯಾಟಗರಿ ಮೇಲೆ, ಒಂದೇ ಟಾಪಿಕ್ಸ್ ಮೇಲೆ ನೀವು ವೀಡಿಯೋ ಮಾಡಿ. ಇವತ್ತು ಸ್ವಲ್ಪ ವ್ಯೂಸ್ ಬರ್ಬೋದು, ಈಗ ನಿಮಗೆ ಜಾಸ್ತಿ ನಾಲೆಜ್ ಇಲ್ಲ ಅಂತಂದರೂ ಕೂಡ ಮುಂದೆ ನಾಲೆಜ್ ಪಡ್ಕೊಂಡು ಜಾಸ್ತಿ ವ್ಯೂಸ್ ಬರ್ಬೋದು, ಮತ್ತು ಸಬ್ಸ್ಕ್ರೈಬ್ಸ್ ಕೂಡ ಆಗ್ತಾರೆ. ನೀವು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅವ್ರಿಗೆ ಅದೇ ಟಾಪಿಕ್ ಇಷ್ಟ ಇರೋದ್ರಿಂದ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿರ್ತಾರೆ ನಿಮ್ಮ ಚಾನಲು. ಅವರು ಖಂಡಿತ ನಿಮ್ಮ ವೀಡಿಯೋ ನೋಡ್ತಾರೆ, ವ್ಯೂಸ್ ಜಾಸ್ತಿ ಆಗುತ್ತೆ, ವಾಚ್ ಟೈಮ್ ಜಾಸ್ತಿ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾರೆ. ಸ್ವಲ್ಪ ಪೇಷನ್ಸ್ ಇರಲಿ, ನಿಮ್ಮ ಹತ್ರ ಏನೂ ಪ್ರಾಬ್ಲಮ್ ಆಗಲ್ಲ. ಈ ಥರ ಕ್ಯಾಟಗರಿ ಚೇಂಜ್ ಮಾಡಿ ಬೇರೆ ಟಾಪಿಕ್ ವೀಡಿಯೋಸ್ ಮಾಡಿದರೆ ನೀವು ಯಾವತ್ತೂ ಯೂಟ್ಯೂಬ್ನಲ್ಲಿ ಸಕ್ಸಸ್ ಆಗೋದೇ ಇಲ್ಲ. ನೀವು ಎಷ್ಟೇ ದೊಡ್ಡ ಯೂಟ್ಯೂಬರ್ಸ್ನ ನೋಡಿ, ಫಸ್ಟ್ ಟೆಕ್ ರಿಲೇಟೆಡ್ ವೀಡಿಯೋಸ್ ಮಾಡಿರ್ತಾರೆ, ಆಮೇಲೆ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಾರೆ. ಯಾವುದಾದ್ರೂ ಒಂದು ಕಂಟಿನ್ಯೂ ಮಾಡ್ತಾರೆ ಹೊರತು ಎರಡನ್ನೂ ಕಂಟಿನ್ಯೂ ಮಾಡಲ್ಲ. ಫಾರ್ ಎಕ್ಸಾಂಪಲ್, ನೀವು ನೋಡಿರ್ಬೋದು, ಭಾಳ ಯೂಟ್ಯೂಬ್ ಹಿಂದಿನಲ್ಲಿ ಚಾನಲ್ ನೋಡಬೇಕು ಅಂತಂದರೆ ಮನೋಜ್ ದೇ ಅಂತೇಳಿ ಒಬ್ಬರಿದ್ದಾರೆ. ಮೊದಲು ಟೆಕ್ ರಿಲೇಟೆಡ್, ಮೊಬೈಲ್ ರಿಲೇಟೆಡ್ ಮಾಡ್ತಾಯಿದ್ರು, ಬೇರೆ ವೀಡಿಯೋಸ್ ಮಾಡ್ತಾಯಿದ್ರು, ಟೆಕ್ ರಿಲೇಟೆಡೇ ಇರ್ತಾಯಿತ್ತು. ಈಗ ಕಂಪ್ಲೀಟಾಗಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನೇ ಮಾಡ್ತಾಯಿದ್ದಾರೆ. ಅವರು ಕೂಡ ಇದೇ ಪ್ರಾಬ್ಲಮ್ನ ಫೇಸ್ ಮಾಡ್ತಾಯಿದ್ದಾರೆ. 2-3 ಕ್ಯಾಟಗರಿನಲ್ಲಿ ಯೂಟ್ಯೂಬ್ನಲ್ಲಿ ಸಕ್ಸಸ್ ಆಗಿರೋರು ಭಾಳ ಕಡಿಮೆನೇ. ಅದಕ್ಕಾಗಿ ನೀವು ಒಂದೇ ಟಾಪಿಕ್ ಮೇಲೆ, ಒಂದೇ ಕ್ಯಾಟಗರಿ ಮೇಲೆ ವೀಡಿಯೋಸ್ನ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಕಂಟೆಂಟ್ನ ನಿಮಗೆ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.